ಪ್ರಾದೇಶಿಕ ಸಂಸ್ಕೃತಿಯನ್ನ ಸಂಪ್ರದಾಯವನ್ನ ವಿಶ್ವದೆಲ್ಲೆಡೆ ಪಸರಿಸಿದಂತಹ ನಮ್ಮ ಹೆಮ್ಮೆಯ ನಿರ್ದೇಶಕ ನಟ ರಿಷಬ್ ಶೆಟ್ಟಿ ಅವರು ಈ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀವಿ. ಹಂಸಾ ಮಲಾರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಮೊಹಮ್ಮದ್ ಬಡ್ಡೂರ್ ಅವರ ಪರವಾಗಿ ರವಿ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ರವಿ ಅಂಬಳಿಕ ಅವರು. ಕೊಡವ ಭಾಷೆಯ ಪರವಾಗಿ ಶಾರ್ಮಿಲಿ ಅಪ್ಪಚ್ಚು ಹಾಗೂ ಯಶೋಧ ಪ್ರಕಾಶ್ ಅವರು. ನಿಮ್ಮೆಲ್ಲರ ಅಭಿಮಾನದ ಚಪ್ಪಾಳೆ, ದಯವಿಟ್ಟು ಒಂದು ಪ್ರೋತ್ಸಾಹ. ನಿಮಗೂ ಎಲ್ಲ ಗೊತ್ತಿದೆ, ಕಲಾವಿದರಿಗೆ ಖುಷಿ ಆಗೋದು ಯಾವತ್ತು ಚಪ್ಪಾಳೆ ಒಂದೇ. ನಮ್ಮ ಕರ್ನಾಟಕದ ಹಲವು ಪ್ರಾದೇಶಿಕ ಭಾಷೆಗಳನ್ನು ಸಾಂಕೇತಿಕವಾಗಿ ನಾವೀಗ ತುಳು, ಬ್ಯಾರಿ, ಕೊಂಕಣಿ, ಕೊಡವ ಹಾಗೂ ಬಂಜಾರ ಭಾಷೆಯ ಕಲಾವಿದರನ್ನ, ನಿರ್ದೇಶಕರನ್ನ ಗೌರವಿಸ್ತಾ ಇದ್ದೀವಿ. ಈ ಮೂಲಕ ಪ್ರಾದೇಶಿಕವಾಗಿ ನಮ್ಮ ಕರುನಾಡಿನ ಹಲವು ಸಂಸ್ಕೃತಿಗಳು ಸಿನಿಮಾ ಮೂಲಕ ನಮ್ಮೆಲ್ಲರಿಗೂ ತಲುಪಬೇಕು ಅನ್ನುವಂತಹ ಅತ್ಯುತ್ತಮ ಉದ್ದೇಶದೊಂದಿಗೆ ಪ್ರಾದೇಶಿಕವಾಗಿ ಎಲ್ಲರನ್ನ ಕೂಡ ಇದೀಗ ಗುರುತಿಸಿ ಗೌರವಿಸಲಾಗ್ತಾ ಇದೆ. ಇದೀಗ ನಮ್ಮ ಹೆಮ್ಮೆಯ ಕಲಾವಿದರಿಗೆ, ತಂತ್ರಜ್ಞರಿಗೆ ಐಪ್ಲೆಕ್ಸ್ ಕರ್ನಾಟಕ ನಂದಿ ಫಿಲ್ಮ್ ಅವಾರ್ಡ್ಸ್ 2023 ಪ್ರಾದೇಶಿಕ ಭಾಷಾ ಗೌರವ.